ಡಿಕೆ ಸರ್ಕಾರದಲ್ಲಿ 13 ಖಾತೆಗಳು ಭರ್ತಿಯಾಗಿದೆ. ಇನ್ನುಳಿದ 20 ಖಾತೆ 20 ಸ್ಥಾನ ಭರ್ತಿ ಮಾಡೋದಕ್ಕೆ ಸಿಗುತ್ತಾ ಹೈಕಮಾಂಡ್ ಸಮ್ಮತಿ ಅಥವಾ 2-3 ಖಾತೆಯನ್ನು ಡಿಕೆ ಅವರೇ ಇಟ್ಕತಾರ? 20 ಸ್ಥಾನ ಭರ್ತಿಗೆ ಸಿಗುತ್ತಾ ಹೈಕಮಾಂಡ್ ಸಮ್ಮತಿ? ಇದೇ ವಾರದಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒಟ್ಟಿಗೆ ದೆಹಲಿಗೆ ಹೋಗಲಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ರಾಜ್ಯ ಸಂಪುಟ ಸರ್ಕಸ್ ನಡೀತಾ ಇದೆ. ಇವತ್ತು ಸಂಜೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ಇದೆ. ಅದರ ವಿಶ್ ಮಾಡೋ ಸೋಗನಲ್ಲಿ ಒಂದು ಚರ್ಚೆ ಮಾಡ್ಕೊಂಡೇ ಬರ್ತಾರೆ. ಬಳಿಕ ರಾಹುಲ್ ಗಾಂಧಿ ಜೊತೆಗೂ ನಾಯಕರ ಚರ್ಚೆ. ಸಭೆಯಲ್ಲಿ ನೂತನ ಸಚಿವರ ಪಟ್ಟಿ ಫೈನಲ್ ಸಾಧ್ಯತೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಶುರುವಾಯಿತು ಟೆನ್ಷನ್. ಏಕಕಾಲಕ್ಕೆ 20 ಸ್ಥಾನ ಭರ್ತಿಗೆ ಸಿಗುತ್ತಾ ಗ್ರೀನ್ ಸಿಗ್ನಲ್ ಅಥವಾ ಒಂದಷ್ಟು ಸ್ಥಾನಗಳನ್ನು ಬಾಕಿ ಉಳಿಸಲಾಗುತ್ತಾ? 20 ಇಲಾಖೆಗಳು ಖಾಲಿ ಬಿದ್ದವೆ. ಸ್ವಾಭಾವಿಕವಾಗಿ ಉಳಿದಿರುವ ಖಾತೆಗಳೆಲ್ಲವೂ ಕೂಡ ಸಿಎಂ ಯಾರಿರ್ತಾರೋ ಅವರ ಕಂಟ್ರೋಲ್ನಲ್ಲೇ ಇರ್ತವೆ, ಅವರ ಕಂಟ್ರೋಲ್ನಲ್ಲೇ ಇರುತ್ತೆ. ಆದರೆ ಅದನ್ನು ಸುದೀರ್ಘವಾಗಿ ಹಾಗೆ ಬಾಕಿ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ತೆರವಾಗಿರುವ ಕ್ಷೇತ್ರಗಳಲ್ಲಿ ಸಾಂವಿಧಾನಿಕವಾಗಿ 6 ತಿಂಗಳ ಒಳಗಾಗಿ ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ ಆಗಿಬಿಟ್ಟು ಅಲ್ಲೊಬ್ಬ ಮಂತ್ರಿ ಸೆಲೆಕ್ಟ್ ಆಗಬೇಕು. ಈ ತರಹದ ನಿಯಮಗಳಿದ್ದಾವೆ. ಈಗ 20 ಇಲಾಖೆಗಳು ಖಾಲಿ ಬಿದ್ದವೆ. ಸರ್ಕಾರ ರಚನೆ ಆಗಿದೆ, ಮಿನಿಸ್ಟರ್ಗಳ ಆಯ್ಕೆ ಆಗಿಲ್ಲ. ಇದನ್ನು ಹಿಂಗೆ ಸುದೀರ್ಘವಾಗಿ ಖಾಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಒತ್ತಡಗಳು, ಹಣಕಾಸು ಲೆಕ್ಕಾಚಾರಗಳು ಅದಲು ಬದಲಾಗ್ತವೆ. ಸೊ ಹಾಗಾಗಿ ಆದಷ್ಟು ಬೇಗ ಖಾತೆ ಹಂಚಿಕೆಯಾಗಬೇಕು. ಸೊ 34 ಸಿಎಂ ಸ್ಥಾನವೂ ಸೇರಿ 34 ಸಚಿವ ಸ್ಥಾನ, ಉಳಿದಿರುವ 20 ಸ್ಥಾನ ಯಾರ್ಯಾರಿಗೆ ಅನ್ನೋದೇ ಅತಿ ದೊಡ್ಡ ಚರ್ಚೆ. ಇವತ್ತು ದೆಹಲಿಗೆ 3 ಹೋಗಿ ಚರ್ಚೆ ಮಾಡಲಿದ್ದಾರೆ ಅನ್ನೋ ಅತಿ ದೊಡ್ಡ ಚರ್ಚೆ ಆಗ್ತಾ ಇದೆ.